ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಸೆಲೆಕ್ಷನ್ ಸಾರ್ಟ್ ಅಲ್ಗೋರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಸೆಲೆಕ್ಷನ್ ಸಾರ್ಟ್ ಅಲ್ಗೋರಿದಮ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ ಗಳನ್ನ ಒಂದು ಅರೆ ಒಳಗಡೆ ನಾವು ಇನ್ಸರ್ಟ್ ಮಾಡಬೇಕು. ಸೊ ಇವಾಗ ಒಂದು ಅರೆ ಒಳಗಡೆ ಇನ್ಸರ್ಟ್ ಮಾಡೋಣ. ಮೊದಲನೇ ಎಲಿಮೆಂಟ್ 12, ನೆಕ್ಸ್ಟ್ ಈಸ್ 10, 16, 11, 9 ಮತ್ತೆ 7. ಅವರು ಯಾವ ಆರ್ಡರ್ ಅಲ್ಲಿ ಕೊಟ್ಟಿದ್ದಾರೆ ಅದೇ ಆರ್ಡರ್ ಅಲ್ಲಿ ಇನ್ಸರ್ಟ್ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ಒಂದು ನೇಮ್ ಅನ್ನ ಕೊಡಬೇಕಲ್ವಾ. ಆ ಅರೆಗೆ ನಾನು ಬಿ ಅಂತ ಕೊಡ್ತೀನಿ, ನೀವು ಯಾವುದಾದ್ರೂ ವೇರಿಯೇಬಲ್ ಅನ್ನ ಯೂಸ್ ಮಾಡಬಹುದು. ಇಂಡೆಕ್ಸಿಂಗ್ ಅನ್ನ ಶುರು ಮಾಡಿ. 0, 1, 2, 3, 4, 5. ಸೊ 0 to 5 ಅಂತ ಅಂದ್ರೆ ಟೋಟಲ್ ಲೆಂತ್ ಅಥವಾ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಏನು ಈ ಒಂದು ಅರೆಯಲ್ಲಿದೆ ಎಷ್ಟಿದೆ ಹಂಗಾಯ್ತು 6 ಎಲಿಮೆಂಟ್ಸ್. ಸೊ 0 to 5 ಅಂತ ಅಂದ್ರೆ 6, 1, 2, 3, 4, 5, 6. ಈಗ ಸೆಲೆಕ್ಷನ್ ಸಾರ್ಟ್ ಅನ್ನ ಅಪ್ಲೈ ಮಾಡಿ ಕೊಟ್ಟಿರುವಂತಹ ಎಲಿಮೆಂಟ್ಸ್ ಗಳನ್ನ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾವು ಸಾರ್ಟ್ ಮಾಡಬಹುದು. ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಅಲ್ಲಿ ನಿಮಗೆ ಇನ್ಕ್ರೀಸಿಂಗ್ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಕ್ಕೆ ಹೇಳ್ತಾರೆ. ಸೊ ಯಾವ ರೀತಿ ಸಾರ್ಟ್ ಮಾಡೋದು? ಸಾರ್ಟ್ ಅಂತ ಅಂದ್ರೇನು? ಅರೇಂಜ್ಮೆಂಟ್ ಅಂತ. ಸಿಂಪಲ್. ಯಾವ ರೀತಿ ಅರೇಂಜ್ಮೆಂಟ್ ಅನ್ನ ಮಾಡೋದು ನೋಡಿ. ಈ ಕೊಟ್ಟಿರುವಂತಹ ಅರೆಯನ್ನ ನಾವು ಎರಡು ಭಾಗಗಳಾಗಿ ಡಿವೈಡ್ ಮಾಡಬೇಕು. ಒಂದು ಸಾರ್ಟೆಡ್ ಸಬ್ಲಿಸ್ಟ್ ಅಥವಾ ಸಾರ್ಟೆಡ್ ಅರೆ, ಇನ್ನೊಂದು ಅನ್ಸಾರ್ಟೆಡ್ ಸಬ್ಲಿಸ್ಟ್. ನೀವು ಲಿಸ್ಟ್ ಅಂತ ಅನ್ಕೊಂಡ್ರೆ ಸಬ್ಲಿಸ್ಟ್, ಅರೆ ಅಂತ ಅನ್ಕೊಂಡ್ರೆ ಅರೆ. ಸೊ ಯಾವ್ದಾದ್ರು ಆಯ್ತು. ಸಾರ್ಟೆಡ್ ಮತ್ತೆ ಅನ್ಸಾರ್ಟೆಡ್ ಅಂತ ಎರಡು ಭಾಗಗಳಾಗಿ ಮಾಡಬೇಕು. ಈಗ ನಾವೇನಿದ್ರು ಆಪರೇಷನ್ ಅನ್ನ ಕೇವಲ ಅನ್ಸಾರ್ಟೆಡ್ ಸಬ್ಲಿಸ್ಟ್ ಮೇಲೆ ಮಾತ್ರ ಅಪ್ಲೈ ಮಾಡ್ತಾ ಹೋಗ್ತೀವಿ. ಯಾವುದೇ ಆಪರೇಷನ್ ಅನ್ನ ನಾವು ಸೆಲೆಕ್ಷನ್ ಸಾರ್ಟ್ ಮುಖಾಂತರ ಮಾಡ್ತೀವಲ್ಲ ಅದು ಕೇವಲ ಅನ್ಸಾರ್ಟೆಡ್ ಸಬ್ಲಿಸ್ಟ್ ಮೇಲೆ ಮಾತ್ರ ಅಪ್ಲೈ ಆಗುತ್ತೆ. ಇದರಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಸ್ಮಾಲೆಸ್ಟ್ ಎಲಿಮೆಂಟ್ ಅನ್ನ ಹುಡುಕ್ತೀವಿ. ಯಾವುದ್ರಲ್ಲಿ? ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಸ್ಮಾಲೆಸ್ಟ್ ಎಲಿಮೆಂಟ್ ಅನ್ನ ಹುಡುಕ್ತೀವಿ. ಅದನ್ನ ನಾವು ಫಸ್ಟ್ ಎಲಿಮೆಂಟ್ ಆಫ್ ದಿ ಸಾರ್ಟೆಡ್ ಸಬ್ಲಿಸ್ಟ್ ಜೊತೆ ಸ್ವ್ಯಾಪ್ ಮಾಡ್ತೀವಿ. ಫಸ್ಟ್ ಎಲಿಮೆಂಟ್ ಆಫ್ ದಿ ಅನ್ಸಾರ್ಟೆಡ್ ಸಬ್ಲಿಸ್ಟ್ ಮತ್ತೆ ಅದರಲ್ಲಿರುವಂತಹ ಸ್ಮಾಲೆಸ್ಟ್ ನಂಬರ್ ಅವೆರಡನ್ನು ಕೂಡ ಅದರ ಜಾಗಕ್ಕಿದು ಇದ್ರ ಜಾಗಕ್ಕೆ ಅದನ್ನ ಸ್ವ್ಯಾಪ್ ಮಾಡ್ತೀವಿ. ಸೊ ತೋರಿಸ್ತಾ ಹೋಗ್ತೀನಿ, ಅವಾಗ ಗೊತ್ತಾಗ್ತಾ ಹೋಗುತ್ತೆ. ಈಗ ನಮ್ಗೆ ಅರೆ ಇದೆ. ಸೊ ಇದನ್ನ ನಾವು ಎರಡು ಭಾಗಗಳಾಗಿ ಡಿವೈಡ್ ಮಾಡಬೇಕು, ಒಂದು ಸಾರ್ಟೆಡ್ ಮತ್ತೆ ಅನ್ಸಾರ್ಟೆಡ್. ಸೊ ಇವಾಗ ಏನ್ ಮಾಡ್ತೀವಿ, ಪ್ರತಿ ಒಂದು ಎಲಿಮೆಂಟ್ ಏನು ಸ್ಟಾರ್ಟಿಂಗ್ ಅಲ್ಲಿ ಇದೆ ಫುಲ್ ಅರೆಯನ್ನ ನಾವು ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಂತಾನೆ ತಗೊಳ್ತೀವಿ. ಇನ್ನು ಯಾವುದೇ ಎಲಿಮೆಂಟ್ ಸಾರ್ಟ್ ಆಗಿಲ್ಲ ಅಂದ್ರೆ ಅರೇಂಜ್ ಆಗಿಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ. ಸೊ ಎಲ್ಲಾ ಎಲಿಮೆಂಟ್ ಗಳನ್ನು ನಾವು ಅನ್ಸಾರ್ಟೆಡ್ ಸಬ್ಲಿಸ್ಟ್ ಆಗಿ ತಗೊಂಡಿದ್ವಿ. ಈಗ ಏನ್ ಮಾಡಬೇಕು, ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಸ್ಮಾಲೆಸ್ಟ್ ಎಲಿಮೆಂಟ್ ಅನ್ನ ಹುಡುಕ್ಬೇಕು. ಸೊ 12, 10, 16, 11, 9 ಮತ್ತೆ 7. ಯಾವುದು ಸ್ಮಾಲೆಸ್ಟ್ ಎಲಿಮೆಂಟ್? ಸ್ಮಾಲೆಸ್ಟ್ ಎಲಿಮೆಂಟ್ ಈಸ್ 7. ಅದನ್ನ ರೌಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಸ್ಟ್ ಎಲಿಮೆಂಟ್ ಆಫ್ ದಿ ಅನ್ಸಾರ್ಟೆಡ್ ಸಬ್ಲಿಸ್ಟ್. ಫಸ್ಟ್ ಎಲಿಮೆಂಟ್ ಆಫ್ ದಿ ಅನ್ಸಾರ್ಟೆಡ್ ಸಬ್ಲಿಸ್ಟ್, ಇದಷ್ಟು ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಲ್ವಾ. ಫಸ್ಟ್ ಎಲಿಮೆಂಟ್ ಯಾವುದು? 12. ಸೊ ಇವಾಗ ಇಬ್ರು ಕೂಡ ಸ್ವ್ಯಾಪ್ ಮಾಡ್ಬೇಕು. 12 ಜಾಗಕ್ಕೆ 7 ಹೋಗುತ್ತೆ, 7 ಜಾಗಕ್ಕೆ 12 ಬರುತ್ತೆ, ಆ ರೀತಿ. ಸೊ ಇವಾಗ ನನ್ನ ಅಪ್ಡೇಟೆಡ್ ಅರೆ ಏನಾಗುತ್ತೆ? 7, 12, 10, 16, 11, 9 ಮತ್ತೆ 12. ಸೊ ಇವಾಗ 7 ಜಾಗಕ್ಕೆ 12, 12 ಜಾಗಕ್ಕೆ 7 ಬಂತು. ಈಗ ಯಾವ್ದನ್ನ ಸ್ವ್ಯಾಪ್ ಮಾಡಿರ್ತೀವಲ್ವಾ, ಈಗ 7 ಇಲ್ಲಿಗೆ ಬಂತಲ್ವಾ, ಅಂದ್ರೆ ಸ್ಮಾಲೆಸ್ಟ್ ಎಲಿಮೆಂಟ್. ಸೊ ಇದು ಸಾರ್ಟೆಡ್ ಸಬ್ಲಿಸ್ಟ್ ಗೆ ಬಂತು. ಒಂದು ಎಲಿಮೆಂಟ್ ಸಾರ್ಟೆಡ್ ಆಯ್ತು, ಇನ್ನು ಉಳಿದಿರೋದೆಲ್ಲ ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲೇ ಇದೆ. ಈಗ ಮತ್ತೆ ಅಪ್ಲೈ ಮಾಡಿ. ಏನು? ಸ್ಮಾಲೆಸ್ಟ್ ವ್ಯಾಲ್ಯೂನ ಹುಡುಕ್ಬೇಕು. ಮೊದಲನೇ ಎಲಿಮೆಂಟ್ ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಇರುವಂತಹ ಮೊದಲನೇ ಎಲಿಮೆಂಟ್ ಜೊತೆ ಸ್ವ್ಯಾಪ್ ಮಾಡಬೇಕು. 10, 16, 11, 9, 12. ಇದರಲ್ಲಿ ಚಿಕ್ಕ ವ್ಯಾಲ್ಯೂ ಯಾವ್ದಿರೋದು? 9. ಸೊ 9 ಅನ್ನ ರೌಂಡ್ ಅಪ್ ಮಾಡ್ಕೊಂತೀನಿ. ಮತ್ತೆ ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲೇ ಫಸ್ಟ್ ವ್ಯಾಲ್ಯೂ ಯಾವುದು? 10. ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಫಸ್ಟ್ ವ್ಯಾಲ್ಯೂ 10. ಸೊ ಇವಾಗ 10 ಮತ್ತೆ 9 ಅನ್ನ ಸ್ವ್ಯಾಪ್ ಮಾಡ್ಬೇಕು. ಅಂದ್ರೆ 10 ಜಾಗಕ್ಕೆ 9, 9 ಜಾಗಕ್ಕೆ 10 ಬರುತ್ತೆ. ಸೊ 7 ಅದೇ ಜಾಗದಲ್ಲಿ ಉಳ್ಕೊಂತು, 10 ಜಾಗಕ್ಕೆ 9, 16, 11, ನೆಕ್ಸ್ಟ್ 9 ಜಾಗಕ್ಕೆ 10 ಬರುತ್ತೆ, 12 ಅದೇ ಜಾಗದಲ್ಲಿ ಉಳ್ಕೊಳ್ಳುತ್ತೆ. ಇವಾಗ ಎರಡು ಎಲಿಮೆಂಟ್ಗಳು ಸಾರ್ಟೆಡ್ ಸಬ್ಲಿಸ್ಟ್ಗೆ ಬಂದಂಗಾಯ್ತು. ಸೊ ಎರಡು ಎಲಿಮೆಂಟ್ಗಳು ಸಾರ್ಟೆಡ್ ಸಬ್ಲಿಸ್ಟ್ ಬಂತು. ಇನ್ನು ಉಳಿದಿರುವಂತಹ 4 ಎಲಿಮೆಂಟ್ಗಳು ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲೇ ಇದೆ. ಈಗ ಮತ್ತೆ ಅಪ್ಲೈ ಮಾಡಿ. ಸ್ಮಾಲೆಸ್ಟ್ ಎಲಿಮೆಂಟ್ ಯಾವುದು? 16, 11, 10 ಮತ್ತೆ 12 ಅಲ್ಲಿ 10. ಸೊ ಅದನ್ನ ರೌಂಡ್ ಮಾಡ್ಕೋಬೇಕು. ಅನ್ಸಾರ್ಟೆಡ್ ಸಬ್ಲಿಸ್ಟ್ ಅಲ್ಲಿ ಮೊದಲನೇ ಎಲಿಮೆಂಟ್ ಯಾವುದು? 16. ಸೊ ಅದನ್ನು ಕೂಡ ರೌಂಡ್ ಅಪ್ ಮಾಡ್ಕೊಳ್ಳೋಣ. ಇವಾಗ 16 ಮತ್ತೆ 10 ಅನ್ನ ಸ್ವ್ಯಾಪ್ ಮಾಡಬೇಕು. ಸೊ ಸ್ವ್ಯಾಪ್ ಅಂತ ಅಂದ್ರೆ 10 ಜಾಗಕ್ಕೆ 16, 16 ಜಾಗಕ್ಕೆ 10. ಸೊ 10 ಇಲ್ಲಿ ಬರುತ್ತೆ, 11, 16 ಮತ್ತೆ
12. ಸೊ ಇವಾಗ 3 ಎಲಿಮೆಂಟ್ಗಳು ನನ್ನ ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇವೆ, ಇನ್ನ 3 ಎಲಿಮೆಂಟ್ಗಳು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇವೆ. ಸೊ ನೆಕ್ಸ್ಟ್ ಈ ಸೈಡ್ ಬರೀತಾ ಹೋಗ್ತೀನಿ. ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಸ್ಮಾಲೆಸ್ಟ್ ಎಲಿಮೆಂಟ್ ಯಾವ್ದಿರೋದು 11, 16, 12. ಸೊ 11, 16, 12 ಅಲ್ಲಿ 11 ಇಸ್ ದ ಸ್ಮಾಲರ್ ಒನ್, ಅದೇ ಫಸ್ಟ್ ಎಲಿಮೆಂಟ್ ಆಗಿದೆ. ಸೊ ಇವಾಗ ಏನು ಸ್ವ್ಯಾಪ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆ? ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ನಾವು 2 ಎಲಿಮೆಂಟ್ ಅನ್ನ ಹುಡುಕ್ಬೇಕಿತ್ತು, ಒಂದು ಸ್ಮಾಲೆಸ್ಟ್ ವ್ಯಾಲ್ಯೂ ಮತ್ತೆ ಫಸ್ಟ್ ಎಲಿಮೆಂಟ್ ಆಫ್ ದಿ ಅನ್ಸಾರ್ಟೆಡ್ ಸಬ್ ಲಿಸ್ಟ್. ಇಲ್ಲೇನಾಗಿದೆ ಸಿಚುವೇಶನ್, ಸ್ಮಾಲೆಸ್ಟ್ ವ್ಯಾಲ್ಯೂ ಕೂಡ ಅದೇ, ಫಸ್ಟ್ ವ್ಯಾಲ್ಯೂ ಆಫ್ ದಿ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಕೂಡ ಅದೇ. ಸೊ ಅದನ್ನ ಏನು ಸ್ವ್ಯಾಪ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಅದನ್ನ ಅದೇ ರೀತಿ ಬರೆಯೋಣ. 7, 9, ನೆಕ್ಸ್ಟ್ 10, 11, 16 ಮತ್ತೆ 12. ಸೊ ಇವಾಗ 11 ವರೆಗೂ ನಮಗೆ ಸಾರ್ಟೆಡ್ ಸಬ್ ಲಿಸ್ಟ್ ಅಥವಾ ಅರೇ ಸಿಕ್ಕಿದೆ. ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಥವಾ ಅರೇಯಲ್ಲಿ ನಮಗೆ 2 ಎಲಿಮೆಂಟ್ ಉಳ್ಕೊಂಡಿದೆ. ಈಗ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಒಂದು ಫಸ್ಟ್ ಎಲಿಮೆಂಟ್ ಅನ್ನ ಹುಡುಕ್ಬೇಕು, ಎರಡನೇದು ಸ್ಮಾಲೆಸ್ಟ್ ಎಲಿಮೆಂಟ್ ಅನ್ನ ಹುಡುಕಿ ಸ್ವ್ಯಾಪ್ ಮಾಡೋಣ. ಸ್ಮಾಲೆಸ್ಟ್ ಎಲಿಮೆಂಟ್ ಯಾವ್ದಿರೋದು 12, ಮೊದಲನೇ ಎಲಿಮೆಂಟ್ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇರುವಂತದ್ದು 16. ಸೊ ಅವೆರಡನ್ನು ಕೂಡ ಸ್ವ್ಯಾಪ್ ಮಾಡಬೇಕು. ಸೊ 12 ಜಾಗಕ್ಕೆ 16 ಬರುತ್ತೆ, 16 ಜಾಗಕ್ಕೆ 12, 7 ಅದೇ ರೀತಿ ಉಳಿತು, 9 ಅದೇ ರೀತಿ ಉಳಿತು, 10, 11, 16 ಜಾಗಕ್ಕೆ 12, 12 ಜಾಗಕ್ಕೆ 16. ಸೊ ಇವಾಗ 12 ಕೂಡ ಸಾರ್ಟೆಡ್ ಸಬ್ ಲಿಸ್ಟ್ಗೆ ಸೇರ್ಕೊಳ್ಳುತ್ತೆ. 5 ಎಲಿಮೆಂಟ್ಸ್ ಗಳು ಸಾರ್ಟ್ ಆಗಿವೆ, ಇನ್ನ ಕೇವಲ ಒಂದೇ ಒಂದು ಎಲಿಮೆಂಟ್ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ ಇದೆ. ಈಗ ಕೇವಲ ಒಂದೇ ಒಂದು ಇರೋದ್ರಿಂದ ಅದು ಕೂಡ ಸಾರ್ಟ್ ಆದಂಗೆ, ಯಾಕಂತಂದ್ರೆ ಇದೇ ಫಸ್ಟ್ ಎಲಿಮೆಂಟ್ ಆಗಿರುತ್ತೆ ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ, ಇದೇ ಸ್ಮಾಲೆಸ್ಟ್ ಎಲಿಮೆಂಟ್ ಆಗಿರುತ್ತೆ. ಯಾಕೆ? ಕೇವಲ ಒಂದೇ ಒಂದು ಎಲಿಮೆಂಟ್ ಇರೋದು. ಸೊ ಅದು ಅದೇ ಜಾಗದಲ್ಲಿ ಉಳ್ಕೊಳ್ಳುತ್ತೆ. ನೋಡಿ ಇವಾಗ 7, 9, 10, 11, 12, 16 ಇದು ಫೈನಲ್ ಆರ್ಡರ್. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾವು ಸೆಲೆಕ್ಷನ್ ಸಾರ್ಟ್ ಅನ್ನ ಅಪ್ಲೈ ಮಾಡಿ ಈ ಎಲಿಮೆಂಟ್ಸ್ ಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅಸೆಂಬಲ್ ಮಾಡಬೇಕಿತ್ತು. ನೋಡಿ 7, 9, 10, 11, 12, 16 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆಯಾ? ಎಸ್. ಸೊ ಏನ್ ಮಾಡಬೇಕು? ಫಸ್ಟ್ ನಾವು ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಂತಾನೆ ಕನ್ಸಿಡರ್ ಮಾಡಿಕೊಂಡು ಫಸ್ಟ್ ಎಲಿಮೆಂಟ್ ಅನ್ನ ಹುಡುಕ್ಬೇಕು ಅನ್ಸಾರ್ಟೆಡ್ ಸಬ್ ಲಿಸ್ಟ್ ಅಲ್ಲಿ, ಮತ್ತೆ ಸ್ಮಾಲೆಸ್ಟ್ ಎಲಿಮೆಂಟ್ ಅನ್ನ ಹುಡುಕ್ಬೇಕು. ಅವೆರಡನ್ನು ಕೂಡ ಸ್ವ್ಯಾಪ್ ಮಾಡಿದಾಗ ಸ್ಮಾಲೆಸ್ಟ್ ಎಲಿಮೆಂಟ್ ಏನಾಗುತ್ತೆ? ಸಾರ್ಟೆಡ್ ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಅನ್ಸಾರ್ಟೆಡ್. ಮತ್ತೆ ಅಪ್ಲೈ ಮಾಡಿ, ಫಸ್ಟ್ ಎಲಿಮೆಂಟ್ ಮತ್ತೆ ಸ್ಮಾಲೆಸ್ಟ್ ಎಲಿಮೆಂಟ್ ಅನ್ನ ಹುಡುಕ್ಬೇಕು, ಸ್ವ್ಯಾಪ್ ಮಾಡಬೇಕು. ಒಂದೊಂದು ಸಿಚುವೇಶನ್ ಏನಾಗುತ್ತೆ, ಸ್ಮಾಲೆಸ್ಟ್ ಎಲಿಮೆಂಟ್ ಕೂಡ ಅದೇ ಆಗಿರುತ್ತೆ, ಫಸ್ಟ್ ಎಲಿಮೆಂಟ್ ಕೂಡ ಅದೇ ಆಗಿರುತ್ತೆ. ಸೊ ಅವಾಗ ಏನು ಚೇಂಜಸ್ ಅನ್ನ ಮಾಡೋದಿಲ್ಲ, ಆ ಒಂದು ಎಲಿಮೆಂಟ್ ಅನ್ನ ನಾವು ಸಾರ್ಟೆಡ್ ಸಬ್ ಲಿಸ್ಟ್ ಗೆ ಇನ್ಕ್ಲೂಡ್ ಮಾಡ್ಕೊಂತೀವಿ. ನೆಕ್ಸ್ಟ್ ಲಾಸ್ಟ್ ಬಂದಾಗ ಏನಾಯ್ತು, ಒಂದೇ ಒಂದು ಎಲಿಮೆಂಟ್ ಉಳ್ಕೊಂಡಿತ್ತು, ಅದೇ ಫಸ್ಟ್ ಎಲಿಮೆಂಟ್ ಆಗಿರುತ್ತೆ ಮತ್ತೆ ಅದೇ ಸ್ಮಾಲೆಸ್ಟ್ ಎಲಿಮೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಕೇವಲ ಒಂದೇ ಒಂದು ಎಲಿಮೆಂಟ್ ಇರೋದ್ರಿಂದ. ಸೊ ಫೈನಲ್ ಆನ್ಸರ್ ಅನ್ನ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿ ಬರೆದ್ರೆ ಆಯ್ತು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಇನ್ನೂ ಜಾಸ್ತಿ ಎಕ್ಸಾಂಪಲ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ. ಆ ಎಲ್ಲ ವಿಡಿಯೋ ಲಿಂಕ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಯಾಕಂತಂದ್ರೆ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೂ ಕೂಡ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಈ ಒಂದು ಟಾಪಿಕ್ ಮೇಲೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.